ಕಡೆ ಎತ್ತವರು, ಈ ಕಡೆ ಕೈ ಹಿಡ್ದೋಳು. ಯಾರು ಬೇಕು ಅಂತ ಕೇಳಿದ್ರೆ ನಾನು ಏನವ ಹೇಳ್ದೆ? ನನ್ಗಿಬ್ರು ಬೇಕು ಕಣವ, ನನ್ಗೆಲ್ಲರೂ ಬೇಕು, ಎಲ್ಲರೂ ಚೆನ್ನಾಗಿರ್ಬೇಕು, ಎಲ್ರ ಜೊತೆನೂ ಖುಷಿಯಾಗಿ ಬದುಕಬೇಕು. ನಾನು ಇರೋದು ಹಿಂಗೆಯ. ನಿಮ್ಮೆಲ್ಲರೂ ಖುಷಿಯಾಗಿರ್ಬೇಕು ಅಂತ ನಾನು ಮನ್ಸಾರೆ ಬಯಸ್ತೀನಲ್ಲವ, ಆ ಥರ ನೀವುಗಳು ನನ್ನ ಖುಷಿನ ಬಯಸ್ಬೇಕು ತಾನೆ? ನಾನು ನಿಜವಾಗ್ಲೂ ನಿಮ್ಮ ಮಗನೇನವ? ನಾನು ಖುಷಿಯಾಗಿರೋದು ನಿನ್ಗೆ ಯಾರಿಗೂ ಇಷ್ಟ ಇಲ್ವೇ? ಒಬ್ಬ ಗಂಡು ಹುಟ್ಟಾಗಿಂದ ಅವನಿಗೆ ಜವಾಬ್ದಾರಿ ಬರೋ ತನಕ ನನ್ನ ಮಗ ಅಂತ ಕಣ್ಣಲ್ಲಿ ಕಣ್ಣಿಟ್ಟು ಸಾಕೋ ತಾಯಿ ಎಷ್ಟು ಮುಖ್ಯನೋ, ಅವನು ಕುಗ್ಗಿದಾಗ, ಅವನಿಗೆ ಜೀವನನೇ ಬೇಡ ಅನ್ನಿಸ್ದಾಗ ಜೊತೆಲಿ ನಿಂತ್ಕೊಳ್ಳೋ ಹೆಂಡತಿ ಕೂಡ ಅಷ್ಟೇ ಮುಖ್ಯ ಕಣವ. ಒಟ್ಟಲ್ಲಿ ಎಲ್ಲರೂ ಅವ್ರ ಮೂಗಿನ ನೇರಕ್ಕೆ ತಕ್ಕಂಗೆ ಮಾತಾಡ್ತೀರಿ ಹೊರತು ನನಗೂ ನೋವಾಗ್ಬೋದಲ್ಲ ಅಂತ ಯಾರು ಯೋಚನೆ ಮಾಡ್ತಿಲ್ಲ. ನಾನು ಎಲ್ಲರನ್ನೂ ಅರ್ಥ ಮಾಡ್ಕೋತೀನಿ, ಆದ್ರೆ ನನ್ನ ಮನಸ್ಸಲ್ಲಿ ಏನ್ ನಡೀತಾ ಇದೆ ಅನ್ನೋದು ಯಾರಿಗೂ ಅರ್ಥ ಆಗಕ್ಕಿಲ್ಲ. ಈ ಪ್ರಪಂಚದಲ್ಲಿ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿ ಮಾಡಿ ಅವ್ರನ್ನು ಬಿಟ್ಕೊಡಕ್ಕಾಗ್ದೆ, ಈ ಕಡೆ ಹೆತ್ತವ್ರನ್ನು ಬಿಟ್ಕೊಡಕ್ಕಾಗ್ದೆ, ಆ ಮಧ್ಯದಲ್ಲಿ ನೋವು ಅನುಭವಿಸೋದಿದೆಯಲ್ಲ, ಅದ್ ಯಾವ ಶತ್ರುಗೂ ಬೇಡ ಅಪ್ಪಾಜಿ. ಸಾಕು ಕಂಡಿವ್ ನಿಂತ್ಕೊಳ್ಳ. ಏನು ಹಿಂಗೆ ಕಿತ್ತಾಡ್ಕೊಂಡಿರ್ಬೇಕು ಅಂದ್ಕೊಂಡಿದ್ಯಾ, ಇಲ್ಲ ಜೀವನ ನೆಟ್ಟಿಗೆ ಮಾಡ್ಕೊಂಡಿರ್ಬೇಕು ಅಂದ್ಕೊಂಡಿದ್ದಿಲ್ಲ? ನಮಗೆ ಪಾಠ ಹೇಳಕ್ಕೆ ಬಂದ್ಬಿಟ್ಟ ಇಲ್ಲಿ. ನಿಮಗೆ ಕೈ ಮುಗಿತೀನಿ, ನಿಮ್ಮ ಕೈಲಿ ಆಗಿರೋದನ್ನ ಸರಿ ಮಾಡೋಕ್ಕಾಗಿಲ್ಲ ಅಂದ್ರೂ ಪರವಾಗಿಲ್ಲ, ಹಿಂಗೆ ನೋವು ಮಾತ್ರ ಮಾಡಬೇಡಿ. ಮೇಡಮ್ ಅವ್ರ ಮನೇಲಿ ಇಲ್ಲ ಅಂದರೆ ಅವ್ರ ಜಾಗಕ್ಕೆ ಇನ್ನೊಬ್ರನ್ನ ತರಬೇಕು ಅಂತ ಅರ್ಥ ಅಲ್ಲ, ಅವ್ರ ಸ್ಥಾನನ ಇನ್ಯಾರು ತುಂಬಕ್ಕಾಗೋದಿಲ್ಲ ಅಂತ ಅರ್ಥ. ಈ ವಿಷಯವಾಗಿ ಮನೇಲಿ ಇನ್ಯಾರು ಮಾತಾಡ್ಕೊಡ್ದು, ನನ್ನ ಬಲವಂತ ಮಾಡೋದಲ್ಲ, ಒಪ್ಸೋ ಪ್ರಯತ್ನ ಮಾಡ್ಕೊಡ್ದು. ಲೈ ಸಿದ್ದೇಗೌಡ, ನೋಡ್ದನವ ಇವನು ವರ್ಷನ ನಮಗೆ ಹೆಂಗೆ ಅಂದ್ಬಿಟ್ಟು ಹೋಯ್ತಾವ ನೋಡವ. ಇಲ್ಲ ಕಣವ, ನನಗೇನೋ ಗ್ಯಾರಂಟಿ ಇಲ್ಲ, ಸರಿ ಹೋಯ್ತಾನೆ ಅನ್ನೋ ಗ್ಯಾರಂಟಿ ನಾನು ಪೂರ್ತಿ ಹೊಟ್ಟೋಯ್ತು ಕಣವ. ಅಮ್ಮ, ಚಂದನ ಅವ್ರು ಯಾಕೆ ಹೇಳ್ತಾ ಇದ್ದಾರೆ? ನೀವೇನಾದರೂ ಪ್ರಶ್ನೆ ಕೇಳಿದ್ರಾ? ಅಪ್ಪ ಇಲ್ದಿರೋ ಟೈಮಲ್ಲಿ ನೀವೇನು ಕೇಳ್ತಾ ಇದ್ದೀರಾ ಅಮ್ಮ? ವಿಶ್ವ, ನಿನಗೂ ಇದಕ್ಕೂ ಸಂಬಂಧ ಇಲ್ಲ. ಅಷ್ಟಕ್ಕೂ ನಾನೇನು ಕೇಳ್ತಾ ಇದ್ದೀನಿ? ಅವಳ ವಿಷಯ ತಾನೇ ಕೇಳ್ತಾ ಇದ್ದೀನಿ. ಇದರಲ್ಲೇನು ತಪ್ಪಿದೆ? ನಾಳೆ ದಿನ ಇವಳಿಗೆ ಏನಾದರೂ ಹೆಚ್ಚು ಕಡಿಮೆ ಆದರೆ ಅದ್ರ ಜವಾಬ್ದಾರಿ ನಿಮ್ಮಪ್ಪ ಹೊರಬೇಕಾಗತ್ತೆ ಕಣೋ. ನಿಮ್ಮ ಅಪ್ಪನಿಗೆ ಇದನ್ನೆಲ್ಲ ಗಮನಿಸಕ್ಕೆ ಸಮಯ ಇಲ್ಲ. ಅವ್ರ ಹೆಂಡತಿಯಾಗಿ ಇದೆಲ್ಲ ನಾನು ತಾನೇ ಮಾಡಬೇಕು. ಹೌದಮ್ಮ, ಅರ್ಥ ಆಯಿತು. ಆದರೆ ಅಪ್ಪ ಊರಿಂದ ಬಂದಮೇಲೆ ಇದನ್ನೆಲ್ಲ ಕೇಳ್ಬೋದಲ್ವಾ? ಅವ್ರು ಇಲ್ಲಿದ್ರೆ ಮಾತಾಡಕ್ ಬಿಡಲ್ಲ ಅಂತ ತಾನೆ ಈಗ ನಾನು ಅವಳ ಹತ್ರ ಕೇಳ್ತಿರೋದು. ಇದ್ರಲ್ಲಿ ನೀನ್ ಮೂಗ್ ತೂರಿಸ್ಬೇಡ. ಹೋಗು, ಕೆಲಸದವ್ರು ಬಂದಿದಾರಲ್ಲ, ಅವ್ರಿಗೇನ್ ಬೇಕು ಕೇಳು, ಹೋಗು. ಅಮ್ಮ, ಅದು ವಿಶ್ವ, ಅತ್ತೆ ಹೇಳ್ತಾನೆ ಇದ್ದಾರೆ ತಾನೆ, ಇದೆಲ್ಲ ಮನೆ ಸೇಫ್ಟಿಗೋಸ್ಕರ ಮಾತಾಡ್ತಾ ಇರೋದು. ಹೋಗು ನೀನು. ಅಮ್ಮ, ಅದು ಹೋಗು ಅಂದ್ರೆ ಹೋಗ್ಬೇಕು ವಿಶ್ವ. ಏನು ನಿನ್ಗೂ ಇವಳಿಗೂ ಮುಂಚೆನೆ ಪರಿಚಯ ಇದೆಯಾ ಏನು? ಅಮ್ಮ, ಏನಮ್ಮ ಮಾತಾಡ್ತಿದ್ಯಾ? ನನಗೂ ಅವ್ರಿಗೂ ಪರಿಚಯ ಇರೋಕ್ಕೆ ಹೇಗೆ ಸಾಧ್ಯ? ಸರಿ ಆಯಿತು, ನಾನು ಹೊರಡ್ತೀನಿ. ಮತ್ತೆ ಭಾವನಾ ನಮ್ಮ ಮನೆ ಒಳಗಡೆ ಸೇರಿಸ್ಕೊಳಕ್ಕಿಲ್ವಂತೆ. ಅವ್ರಿಗೆ ಭಾವನಾ ಅಕ್ಕ ಮನೇಲಿರೋದು ಇಷ್ಟ ಇಲ್ವಂತೆ. ಇಷ್ಟ ಅಲ್ಲ ಅಂದ್ರೆ ಏನು ಅರ್ಥ? ಏನರ್ಥ? ಅವಳು ಆ ಮನೆ ಸೊಸೆ, ಅಲ್ಲಿ ಇರಬೇಕು ಬೇಡ ಅನ್ನೋದು ಸಿದ್ದು ಅವ್ರಿಗೆ ಬಿಟ್ಟಿದ್ದು. ಅವರೇ ಇವಳನ್ನ ಒಪ್ಕೊಂಡಿರುವಾಗ ಇವ್ರು ಇರಬೇಡ ಅಂತ ಹೇಳೋದಕ್ಕೆ ಯಾರು ಇವರು? ನಾನು ಅದನ್ನೇ ಕೇಳ್ದೆ ಮಾವ. ಆದ್ರೆ ಅವ್ರಣ್ಣ ಬಂದು ನನ್ನ ತಂಗಿ ಮನೇಲಿರೋದು ಇಷ್ಟ ಇಲ್ಲ ಅಂತ ಹೇಳಿ ನಮ್ಗೆಲ್ಲ ಅವಮಾನ ಮಾಡಿ ಕರ್ಕೊಂಡು ಹೋಗ್ತಾನೆ. ಆದ್ರೆ ಇವತ್ತು ನೀವಿಬ್ರು ಸಂಧಾನ ಮಾಡಕ್ ಬಂದಿದ್ದೀರಾ. ಇವೆಲ್ಲ ನಮ್ಮ ಹತ್ರ ನಡೆಯಲ್ಲ. ಅದಕ್ಕೆ ಸಿದ್ದು ಅಣ್ಣಂಗೂ ಭಾವನಾ ಅಕ್ಕಗೂ
ಡಿವೋರ್ಸ್ ಕೊಡಿಸ್ತೀವಿ ಅಂದ್ರು. ಅಯ್ಯೋ ದೇವ್ರಿ, ಏನ್ರಿ ಅವತ್ತು ಪಂಚಾಯತಿ ಆಗೋ ದಿವಸ ನಾವಿಬ್ರು ಹೋಗೋಣ ಅಂದ್ರೆ ನನ್ನ ಮಾತು ಕೇಳಿಲ್ಲ ನೀವು. ಲಕ್ಷ್ಮಿ, ನಾನು ಹೋಗೋದು ಬೇಡ ಅಂದ. ಭಾವನೇ ನೀವು ಯಾರು ಬರೋದು ಬೇಡ, ನಾನು ನೋಡ್ಕೊಳ್ತೀನಿ ಅಂತ ಹೇಳಿದ್ರು, ಅದಕ್ಕೆ ಸುಮ್ಮನಾದೆ. ಅವ್ರ ಮನೆ ವಿಷಯ ಅವರೆಲ್ಲ ಕೂತು ಏನೋ ಸರಿಪಡಿಸ್ಕೊಳ್ತಾರೆ ಅಂತ ಅಂದ್ಕೊಂಡೆ. ಹೀಗಾಗತ್ತೆ ಅಂತ ಗೊತ್ತಾಗಿದ್ರೆ ನಾನು ಹೋಗದೆ ಇರ್ತಿದ್ನ. ಈಗ ಎಲ್ರಿ ಸರಿ ಹೋಗಿದೆ, ಎಲ್ಲಿ ಸರಿ ಹೋಗಿದೆ? ಡೈವರ್ಸ್ ವರ್ಗೂ ಬಂದು ನಿಂತಿದ್ಯಲ್ರಿ. ಆ ದೇವ್ರು ಯಾಕೆ ನನ್ನ ಮಗಳು ಬಾಳಲ್ಲಿ ಹೀಗೆಲ್ಲ ಆಟ ಆಡ್ತಾ ಇದ್ದಾನೆ ಅಂತಾನೆ ಗೊತ್ತಿಲ್ಲ ರೀ. ಹೇಗೋ ಗಂಡ ಹೆಂಡತಿ ಸುಖವಾಗಿದ್ರು, ಅದನ್ನು ಆ ದೇವ್ರ ಕೈಯಲ್ಲಿ ನೋಡಕ್ ಆಗ್ತಾ ಇಲ್ಲ. ನನ್ನ ಮಗಳು ಬಾಳನ್ನ ಹೀಗೆ ಹಾಳು ಮಾಡ್ತಿದ್ದಾನಲ್ಲ, ಆ ದೇವ್ರ ಕರುಣೆ ಅನ್ನೋದೇ ಇಲ್ವಾ? ಕರುಣೆ ಅನ್ನೋದೇ ಇಲ್ವಾ? ಹೇಗೋ ಸರಿ ಹೋಗುತ್ತೆ? ಯಾವ ಮನೇಲಿ ಬದುಕ್ ಬಾಳ್ಬೇಕು, ಆ ಮನೆಯವ್ರಿಗೆ ನನ್ನ ಮಗಳು ಬೇಡ ಅಂದ್ಮೇಲೆ ನೀನು ಹೋಗಿ ಏನಪ್ಪ ಮಾಡ್ತೀಯ? ಏನು ಮಾಡಕ್ಕಾಗಲ್ಲ ಕಣೋ. ಲಕ್ಷ್ಮಿ, ಸಮಾಧಾನ ಮಾಡ್ಕೋ. ಅವ್ರು ಡೈವರ್ಸ್ ಅಂದ ತಕ್ಷಣ ಡೈವರ್ಸ್ ಆಗೋದಿಲ್ಲ. ನಿನಗೆ ಬಿಟ್ಟು ಭಾವನಾ ಇದು ಎಷ್ಟು ಪ್ರೀತಿಸ್ತಾರೆ. ಇವ್ರು ಒಪ್ಪಿಗೆ ಇಲ್ಲದೆ ಯಾರು ಏನಂದ್ರು ಡೈವರ್ಸ್ ಆಗಲ್ಲ.